ವೀಕ್ಷಕರೇ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಖಚಿತವಾಗಿ ಜರುಗುವಂತ ಒಂದು ಸಂಗತಿ ಅಂದ್ರೆ ಅದು ಮರಣ. ಆದ್ರೆ ಯಾರು ಯಾವಾಗ ಸಾಯ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಕೆಲವರು ಅಪಘಾತದಲ್ಲಿ, ಕೆಲವರು ಕಾಯಿಲೆ ಬಂದು, ಕೆಲವರು ಯಾರಾದ್ರೂ ದ್ವೇಷಕ್ಕೆ ಬಲಿಯಾಗಿ, ಮತ್ತೆ ಕೆಲವರು ಬರೀ ಬಚ್ಚಲು ಮನೆಯಲ್ಲಿ ಬಿದ್ದು ಕೂಡ ಸಾವನ್ನಪ್ಪಿರೋದನ್ನ ನಾವು ನೋಡಿದ್ದೀವಿ. ಯಾವುದೇ ಮನುಷ್ಯನಿಗಾಗ್ಲಿ ಇಲ್ಲಿಂದ ಹೊರಡೋ ಬಗ್ಗೆ ಖಚಿತವಾಗಿ ಗೊತ್ತಿರೋದಿಲ್ಲ. ಆದ್ರೆ ಇಲ್ಲಿದ್ದಾರೆ ನೋಡಿ, ಈ ವ್ಯಕ್ತಿಯ ಹೆಸರು ಆಯ್ರೆ ಅಲಿ. ಈತ ತಾಂಜಾನಿಯಾದ ವ್ಯಕ್ತಿ. ಈ ವ್ಯಕ್ತಿಯ ವಿಶೇಷತೆ ಏನು ಅಂದ್ರೆ ಈತ ಸಾಯುವ ತಾರೀಖನ್ನ ನಿಖರವಾಗಿ ಹೇಳಬಲ್ಲ. ಈತ ಯಾವುದೇ ವ್ಯಕ್ತಿಯನ್ನ ನೋಡ್ಲಿ ಅವರು ಸಾಯುವಂತ ಡೇಟನ್ನ ನಿಖರವಾಗಿ ಹೇಳ್ತಾನೆ. ಇದನ್ನ ಕೇಳಿ ನಿಮ್ಗೆ ಅಚ್ಚರಿಯಾದ್ರೂ ಕೂಡ ಇದು ನಿಜ. ಈತನಿಗೆ ಸಾಯುವಂತ ನಿಖರವಾದ ದಿನವನ್ನ ಊಹೆ ಮಾಡೋದು ನೀರನ್ನ ಕುಡಿದಷ್ಟು ಸುಲಭದ ಕೆಲಸ. ಸಾವಿನ ಬಗ್ಗೆ ಆತ ಹೇಳದಂತ ಎಷ್ಟೋ ಭವಿಷ್ಯಗಳು ಅತ್ಯಂತ ನಿಖರವಾಗಿ ನಿಜ ಆಗಿವೆ. ಅನಾದಿ ಕಾಲದಿಂದ ಕೂಡ ಸಂತರು, ಪ್ರವಾದಿಗಳು ಪ್ರಪಂಚದ ಅಂತ್ಯ ಹತ್ತಿರದಲ್ಲಿ ಅಂತ ಎಚ್ಚರಿಸಿದ್ದಾರೆ. ಆದ್ರೆ ಈ ತಾಂಜಾನಿಯಾದ ಮನುಷ್ಯ ನಿಮ್ಮ ಅಂತ್ಯ ಯಾವಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಬಲ್ಲ. ಆತ ಬರೀ ಸಾವಿನ ಬಗ್ಗೆ ಮಾತ್ರ ಅಲ್ಲ, ಯುದ್ಧ, ಕ್ಷಾಮ, ನೆರೆ, ಬರ ಸೇರಿದಂತೆ ಸಾಕಷ್ಟು ಸಂಗತಿಗಳ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾನೆ. ಅವನ ಎಲ್ಲ ಭವಿಷ್ಯವಾಣಿಗಳು ಕೂಡ ನಿಜ ಆಗಿವೆ. ಅನೇಕ ಜನ ಇವನನ್ನ ನೋಡಿದ ತಕ್ಷಣ ದೂರ ಓಡ್ ಹೋಗ್ತಾರೆ. ತಾಂಜಾನಿಯಾದ ಆ ಗ್ರಾಮದಲ್ಲಿ ಎಲ್ಲರೂ ಕೂಡ ಅವನನ್ನ ಮಂತ್ರವಾದಿಂದನೇ ಕರೀತಾರೆ. ಪ್ರತಿಯೊಬ್ಬ ಮನುಷ್ಯ ಅಂತ್ಯವನ್ನ ಕಾಣುವಂತ ನಿಖರವಾದಂತ ಕ್ಷಣ ಮತ್ತು ಕಾರಣ ಅವನಿಗೆ ಗೊತ್ತಿರುತ್ತೆ. ಅವನು ಮರಣ ದಿನಾಂಕವನ್ನ ಘೋಷಣೆ ಮಾಡಿದ್ರೆ ಪ್ರೀತಿ ಪಾತ್ರರಿಗೆ ವಿದಾಯ ಹೇಳೋದಕ್ಕೆ ಮತ್ತು ಸ್ವತಃ ತಮ್ಮದೇ ಅಂತ್ಯಕ್ರಿಯೆ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಲೇಬೇಕು. ನನ್ಗೆ ಈಗ 62 ವರ್ಷ ವಯಸ್ಸು. ಹುಟ್ಟಿದ್ದು 1962. ನಾನು ಈ ಒಂದು ಹಳ್ಳಿಯಲ್ಲೇ ಬೆಳೆದಿದ್ದೇನೆ, ಮದುವೆಯಾಗಿದ್ದೇನೆ, ಮಕ್ಕಳನ್ನು ಕೂಡ ಹೊಂದಿದ್ದೇನೆ, ಮತ್ತೆ ನನ್ನ ಎಲ್ಲ ಕುಟುಂಬವೂ ಕೂಡ ಇಲ್ಲೇ ಇದೆ. ಆದ್ರೆ ನಾನೀಗ ಒಬ್ಬಂಟಿಯಾಗಿ ವಾಸ ಮಾಡ್ತಿದ್ದೀನಿ. ಮಹಿಳೆಯರು ಸೇರಿದಂತೆ ಜನರು ನನಗೆ ತುಂಬಾ ತೊಂದರೆ ಕೊಟ್ಟಿದ್ರಿಂದ ನಾನು ಒಬ್ಬನೇ ಬದುಕೋದಿಕ್ಕೆ ಮತ್ತು ಏಕಾಂಗಿಯಾಗಿ ಜೀವನವನ್ನು ಆನಂದಿಸಲು ನಿರ್ಧರಿಸಿದೆ. ನೀವು ನನ್ನನ್ನ ರೈತನಂತೆ ನೋಡಬಹುದು. ನಾನು ಪ್ರತಿದಿನ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತೀನಿ ಅಂತ ಈ ಅಲಿ ತನ್ನ ಬಗ್ಗೆ ಹೇಳಿಕೊಳ್ತಾನೆ. ಆದ್ರೆ ಅಲಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ಅಪರೂಪದ ಮತ್ತು ಅಸಾಧಾರಣ ವರವನ್ನ ಹೊಂದಿದ್ದಾನೆ. ಈ ಒಂದು ವರನೇ ಎಲ್ಲರಿಂದ ಅವನನ್ನ ದೂರ ಮಾಡಿದೆ. ಭವಿಷ್ಯವನ್ನ ನೋಡಬಲ್ಲ ಆತನದು ಅಭಿಮಾನ ಮತ್ತು ಭಯ ಎರಡನ್ನೂ ಕೂಡ ಹುಟ್ಟುಹಾಕುವಂತ ಪ್ರತಿಭೆ. ಈ ಒಂದು ಗ್ರಾಮದಲ್ಲಿ ಆತನ ಭವಿಷ್ಯವಾಣಿಗಳು ಪೌರಾಣಿಕ ಸ್ಥಾನಮಾನವನ್ನ ಪಡೆದಿವೆ. ಅನೇಕ ಹಳ್ಳಿಗರು ಅವನನ್ನ ಪ್ರವಾದಿ ಅಂತಾನೂ ಕೂಡ ಪರಿಗಣಿಸ್ತಾರೆ. ಆದ್ರೆ ತುಂಬಾ ಜನ ಅವನನ್ನ ನೋಡಿದ್ರೆ ತಪ್ಪಿಸ್ಕೊಂಡು ಓಡಾಡ್ತಾರೆ. ಅವನು ಎದುರುಗ್ ಬಂದ್ರೆ ತಮ್ಮ ಸಾವಿನ ಡೇಟನ್ನ ಹೇಳ್ಬಿಡ್ತಾನಂತ ಭಯದಿಂದ ಅವರು ದೂರವೇ ಇರ್ತಾರೆ. ಸಾವಿನ ಸಂದರ್ಭದ ಬಗ್ಗೆ ಆತ ಹೇಳದಂತ ಭವಿಷ್ಯದ ಕಾರಣಕ್ಕೆ ಊರ ಜನರೆಲ್ಲ ಅವನನ್ನ ಮಾಂತ್ರಿಕ ಅಂತಾನು ಕೂಡ ಘೋಷಣೆ ಮಾಡಿ ಊರ ಹೊರಗಿಟ್ಟಿದ್ದಾರೆ. ಮೊದಲು ಆತನ ಹತ್ರ ತಮ್ಮ ಬಗ್ಗೆ ಕೇಳಬೇಕು ಅಂತ ಜನರಿಗೆ ಅನ್ಸಿದ್ರು ಕೂಡ ಕೆಲವೇ ದಿನಗಳಲ್ಲಿ ಅಥವಾ ಇಂಥ ದಿನವೇ ನೀನು ಸಾಹಿತ್ಯ ಅಂತ ಆತ ಹೇಳ್ಬಿಟ್ರೆ ಹೇಗೆ ಎಂಬ ಹೆದರಿಕೆ ಕಾಡೋದಕ್ಕೆ ಶುರುವಾಯಿತು. ಸಾಕಷ್ಟು ಭವಿಷ್ಯಗಳು ನಿಜ ಆದ್ಮೇಲೆ ಸುತ್ತಮುತ್ತಲಿನ ಸಮುದಾಯಗಳಲ್ಲಿ ಭಯದ ವಾತಾವರಣ ಹೆಚ್ಚಾಯಿತು. ಈ ಅಲಿಯೊಂದಿಗೆ ಸಂಬಂಧವನ್ನ ಉಳಿಸ್ಕೊಂಡಂತ ಕೆಲವೇ ಧೈರ್ಯಶಾಲಿಗಳಲ್ಲಿ ಹಳ್ಳಿಗಾರಾದಂತ ಜುಮಾ ಕೂಡ ಒಬ್ರು. ಅವ್ರ ಪ್ರಕಾರ ಅಲಿ ತನಗೆ ಅಂತ ಶಕ್ತಿ ಇರೋದನ್ನ ಇಷ್ಟಪಡೋದಿಲ್ವಂತೆ. ಆ ವರ ಆತನಿಗೆ ಗೌರವ ಮತ್ತು ಪ್ರತ್ಯೇಕತೆಯನ್ನ ತಂದಿದೆ. ಜೊತೆಗೆ ಸಾವನ್ನ ಮುಂಗಾಣುವಂತ ಅವನ ಸಾಮರ್ಥ್ಯಕ್ಕೆ ವಾಮಾಚಾರದ ಆರೋಪ ಕೂಡ ಹೊರಿಸಲಾಗಿದೆ. ಅವನ ನಿಕಟ ಸಂಬಂಧಿಗಳು ಮತ್ತು ಸ್ನೇಹಿತರು ಸೇರಿದಂತೆ ಅನೇಕ ಜನರು ಅವನಿಂದ ದೂರ ಇರೋದಕ್ಕೆ ಇದೇ ವರ ಕಾರಣ ಆಯಿತು. ವಾಮಾಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಭಯ ಅಲಿಯನ್ನ ಕೆಟ್ಟ ವ್ಯಕ್ತಿಯಂತೆ ಕಾಣೋದಕ್ಕೆ ಕಾರಣ ಆಯಿತು. ಸಾವುಗಳನ್ನ ಊಹಿಸುವಂತ ನನ್ನ ಸಾಮರ್ಥ್ಯದಿಂದಾಗಿ ಜನರು ನನ್ನನ್ನ ಮಾಂತ್ರಿಕ ಅಂತಾನೆ ಕರೀತಾರೆ. ಮತ್ತೆ ದುರಾದೃಷ್ಟವಶಾತ್ ನನ್ನ ಭವಿಷ್ಯವಾಣಿಗಳು ನಿಜ ಆಗ್ತವೆ. ಆದ್ರೆ ನಾನು ಮಾಂತ್ರಿಕ ಅಲ್ಲ ಅಂತ ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ. ನಾನು ಹೊಂದಿರುವಂತ ಆ ಅಸಾಧಾರಣ ವರವನ್ನ ದೇವರು ನನಗೆ ದಯಪಾಲಿಸಿದ್ದಾನೆ. ಯಾರೋದೋ ಜೀವನ ಅಂತ್ಯಗೊಳಿಸೋದನ್ನ ಗ್ರಹಿಸುವಂತ ಸಾಮರ್ಥ್ಯವನ್ನ ನಾನು ಹೊಂದಿದ್ದೇನೆ. ಆದ್ರೆ ಅದ್ರ ಮೇಲೆ ನನಗೆ ಯಾವುದೇ ನಿಯಂತ್ರಣ ಇಲ್ಲ. ಜೀವನದಲ್ಲಿ ನನ್ನ ಮುಖ್ಯ ಗಮನ ನನ್ನ ಕೃಷಿ ಮತ್ತು ಚಟುವಟಿಕೆಗಳ ಮೇಲೇನೆ ಇದೆ. ನನ್ನ ಸಾಮರ್ಥ್ಯವನ್ನ ಇತರರ ಮುಂದೆ ಪ್ರದರ್ಶನ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆದಾಗ್ಯೂ ಮುಂಬರುವಂತ ದಿನಗಳಿಗೆ ಸಂಬಂಧಪಟ್ಟಂತೆ ನಾನು ಭವಿಷ್ಯವಾಣಿ ಅಥವಾ ಸಂದೇಶವನ್ನ ದೇವರಿಗೆ ಸ್ವೀಕರಿಸಿದಾಗ ಮುಂದೆ ಏನಾಗಲಿದೆ ಎಂಬುದರ ಕುರಿತು ಜನರಿಗೆ ತಿಳಿಸೋದು ನನ್ನ ಕರ್ತವ್ಯ ಅಂತ ಅನ್ಕೊಳ್ತೀನಿ ಅನ್ನುವಂತ ಅಲಿಯ ಭವಿಷ್ಯವಾಣಿಗಳು ನಿಜವಾದ ಹಲವಾರು ನಿದರ್ಶನಗಳಿವೆ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ನಂತಹ ವೆಬ್ಸೈಟ್ಗಳಲ್ಲಿ ಕೆಲವೊಂದ್ಸಾರಿ ಉತ್ಪನ್ನಗಳ ಬೆಲೆ ಸಡನ್ ಆಗಿ ಡ್ರಾಪ್ ಆಗ್ತಿರುತ್ತೆ. ಇದನ್ನ ಲೈಟಿಂಗ್ ಡೀಲ್ಸ್ ಅಂತ ಕರೀತಾರೆ. ಆದ್ರೆ ಇದು ತುಂಬಾ ಹೊತ್ತಿರೋದಿಲ್ಲ. ಆದ್ರೆ ನಾವು ಈಗ ಇರುವಂತ ಬಿಸಿ ಲೈಫ್ ನಲ್ಲಿ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಇದಕ್ಕೆ ಬೆಸ್ಟ್ ಆಪ್ಷನ್ ಅಂದ್ರೆ ನೀವು SRM ಲೂಟ್ ಡೀಲ್ಸ್ ಎನ್ನುವಂತ ಒಂದು ಟೆಲಿಗ್ರಾಮ್ ಪೇಜ್ಗೆ ಜಾಯ್ನ್ ಆಗಿ. ಇದರಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಎಜಿಯೋ ಅಂತ ಟಾಪ್ ವೆಬ್ಸೈಟ್ಗಳಲ್ಲಿ ಯಾವಾಗ ಪ್ರೈಸ್ ಡ್ರಾಪ್ ಆಗುತ್ತೋ ಆಗ ಅವರು ಆ ಪ್ರಾಡಕ್ಟ್ ಲಿಂಕ್ ಅನ್ನ ಇಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಯಾವ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಿದ್ರೆ ನಿಮಗೆ ಕಡಿಮೆಗೆ ಸಿಗುತ್ತೆ ಮತ್ತೆ ಯಾವ ಸೇಲ್ಸ್ಗಳು ಯಾವಾಗ ಶುರುವಾಗುತ್ತೆ ಅನ್ನೋದನ್ನು ಕೂಡ ಇವರು ಇಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ನೀವು ಈ ಡೀಲ್ಸ್ಗಳಲ್ಲಿ ತುಂಬಾ ಅಮೌಂಟ್ ಅನ್ನ ಸೇವ್ ಮಾಡಬಹುದು. ಇವೆಲ್ಲ ಲಿಮಿಟೆಡ್ ಟೈಮ್ ಡೀಲ್ಸ್ಗಳು. ಹಾಗಾಗಿ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಬೇಕು. ಮತ್ತೆ ಆಗ್ತಾಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಈ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ SRM ಲೂಟ್ ಡೀಲ್ಸ್ ಅನ್ನುವಂತ ಒಂದು ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲೂ ಕೂಡ SRM ಲೂಟ್ ಡೀಲ್ಸ್ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಬಹುದು. ಈ ಅಲಿ ಅದೇ ಗ್ರಾಮದ ಮಾಂಡೇಜ್ ಎಂಬ ವ್ಯಕ್ತಿಯ ಸಾಯುವ ದಿನಾಂಕವನ್ನ ತಿಳಿಸಿದ್ದ. ಅದೇ ರೀತಿ ಆತ ಅದೇ ದಿನಾಂಕದಂದು ಸತ್ತಿದ್ದ. ಮತ್ತೆ ಚಂಡೆ ಎಂಬ ವ್ಯಕ್ತಿಯ ಭವಿಷ್ಯವಾಣಿಯನ್ನು ಕೂಡ ಆತ ನುಡಿದಿದ್ದ. ಆತ ಅದೇ ದಿನ ಪ್ರಾಣ ಬಿಟ್ಟಿದ್ದ.
ಈ ಅಲಿ ನನ್ನ ಚಿಕ್ಕಪ್ಪನ ಸಾವಿನ ಬಗ್ಗೆ ಕೂಡ ಭವಿಷ್ಯ ನುಡಿದಿದ್ದ. ಅವರ ಸಾವು ಸಂಭವಿಸುವಂತ ನಿಖರವಾದಂತ ದಿನವನ್ನು ಕೂಡ ನಮ್ಗೆ ಹೇಳಿದ್ದ. ಅವನ ಮಾತುಗಳ ನಿಖರತೆ ನಮ್ಮೆಲ್ಲರನ್ನೂ ಕೂಡ ವಿಚಲಿತಗೊಳಿಸಿತ್ತು. ಅದೇ ರೀತಿ ನಮ್ಮ ಚಿಕ್ಕಪ್ಪ ಅವತ್ತನೇ ಸಾವನ್ನಪ್ಪಿದ್ರು. ಈ ರೀತಿ ಇನ್ನೂ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ. ಹೀಗಾಗಿ ಜನ ಅವನಿಂದ ಭಯದಿಂದ ದೂರ ಆಗುವಂತೆ ಮಾಡ್ತು. ಇದರ ಹೊರತಾಗಿ ನಾನು ಅವನ ಮುಗ್ಧತೆ ಮೇಲೆ ನಂಬಿಕೆ ಇಟ್ಟು ಅವನ ಪರವಾಗಿ ಅವನೊಂದಿಗೆ ಉಳಿಯುವಂತ ನಿರ್ಧಾರವನ್ನ ಮಾಡಿದ್ದೇನೆ ಅಂತ ಈ ಜುಮಾ ಹೇಳ್ತಾನೆ. ನನ್ನ ಸುತ್ತಲಿನ ಜನ ವಿಭಿನ್ನ ಅಭಿಪ್ರಾಯವನ್ನ ಹೊಂದಿದ್ರು. ನಾನು ಈಗಲೂ ಅಲಿಯನ್ನ ಸಂದೇಶ ವಾಹಕನಂತೆ ನೋಡ್ತೀನಿ. ಈ ಭವಿಷ್ಯವಾಣಿಗಳು ಕೇವಲ ಕಾಕತಾಳೀಯ ಅಲ್ಲ, ಕೆಲವೇ ಜನರು ಗ್ರಹಿಸಬಹುದಾದಂತಹ ಅತೀಂದ್ರಿಯ ಶಕ್ತಿಯಾಗಿದೆ ಎಂಬುದು ಜಮೂನನ ಅನಿಸಿಕೆ. ಅವನ ಅಸಾಧಾರಣ ವರದ ಹೊರತಾಗಿಯೂ ಅಲಿಯ ಜೀವನ ಒಂಟಿತನದಿಂದ ಕೂಡಿದೆ. ಅವರ ಸ್ವಂತ ಕುಟುಂಬ ಕೂಡ ಅವನಿಂದ ದೂರ ಆಗಿದೆ. ಅವನ ವರನೇ ಅವನಿಗೆ ತುಂಬಾ ನೋವನ್ನ ಉಂಟುಮಾಡಿದೆ. ಜನ ಅವನನ್ನ ಸಾವಿನ ರಾಯಭಾರಿಯಂತೆ ನೋಡ್ತಾರೆ. ಅವನ ಕುಟುಂಬದವರೆಲ್ಲರೂ ಕೂಡ ಅವನಿಂದ ದೂರ ಉಳಿದಿದ್ದಾರೆ. ಹಾಗಾಗಿ ಈ ಅಲಿ ಒಬ್ಬಂಟಿಯಾಗಿ ಬದುಕ್ತಿದ್ದಾನೆ. ಜನರು ನನ್ನ ಹತ್ರ ಬಂದಾಗ ಅವರ ಜೀವನ ಯಾವಾಗ ಕೊನೆಗೊಳ್ಳಲಿದೆ ಅಂತ ನಾನು ಹೇಳ್ತೀನಿ. ಆಗ ಅವರು ಭಯವನ್ನ ಪಡೆದೆ ತಮ್ಮ ಸ್ನೇಹಿತರು ಮತ್ತು ಕುಟುಂಬಗಳೊಂದಿಗೆ ಸಂತಸದಿಂದ ಕಾಲ ಕಳೆದು ಈ ಜಗತ್ತನ್ನ ನೆಮ್ಮದಿಯಿಂದ ಮತ್ತು ಯಾವುದೇ ವಿಷಾದವಿಲ್ಲದೆ ತೊರೆಯೋದಕ್ಕೆ ಸಿದ್ಧರಾಗಬೇಕು ಅಂತ ಈ ಅಲಿ ಹೇಳ್ತಾನೆ. ಆದ್ರೆ ಅದು ಹೇಳಿದಷ್ಟು ಸುಲಭ ಅಲ್ಲ. ಇನ್ನು ವಾಮಾಚಾರದ ಆರೋಪಗಳು ಕೂಡ ಈ ಅಲಿಯನ್ನ ಪ್ರತ್ಯೇಕವಾಗಿ ವಾಸ ಮಾಡುವಂತೆ ಮಾಡಿವೆ. ಅವನು ತುಂಬಾ ಸಲ ತನ್ನ ಭವಿಷ್ಯವಾಣಿಗಳನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳದೇ ಇಲ್ಲ. ಇತ್ತೀಚೆಗಂತೂ ಅವನು ತನ್ನ ಅದ್ಭುತ ಸಾಮರ್ಥ್ಯಗಳನ್ನ ತನ್ನಲ್ಲಿಯೇ ಅದ್ಮಿಟ್ಕೊಳ್ತಿದ್ದಾನೆ. ಭವಿಷ್ಯವನ್ನ ಹೇಳೋದಕ್ಕೆ ಈಗ ಅವನಿಗೆ ಭಯ ಆಗ್ತದೆ. ಒಂದ್ಸಾರಿ ನಾನು ಗ್ರಾಮದ ಮುಖಂಡನ ಭವಿಷ್ಯವನ್ನ ನುಡಿದಿದ್ದೆ. ಅವರು ಒಳ್ಳೆ ವ್ಯಕ್ತಿ, ಆದ್ರೆ ಅವರ ಹಿಂದೆ ಯಾರು ಕೂಡ ಬರೋದಿಲ್ಲ ಅಂತ ನಾನು ಹೇಳಿದ್ದೆ. ಆತನ ಸಾವಾದ ನಂತರ ಗ್ರಾಮಸ್ಥರು ಆತನ ಸಾವಿಗೆ ನಾನೇ ಕಾರಣ ಅಂತ ಆರೋಪಿಸಿದ್ರು. ಈತನ ಎಲ್ಲ ಮಾತುಗಳು ಕೂಡ ನಿಜ ಆಗ್ತಿರೋದ್ರಿಂದ ಅವನನ್ನ ಜನ ಮಾಂತ್ರಿಕ ಅಂತಾನೆ ನಂಬ್ತಾರೆ. ಅವನ ಸಾಮರ್ಥ್ಯದ ಅರಿವೇ ಅವ್ರಿಗಿಲ್ಲ. ಅವನ ಆ ಜ್ಞಾನ ಭವಿಷ್ಯಕ್ಕಾಗಿ ತಯಾರು ಮಾಡೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಎಂಬುದನ್ನು ಅವರು ಯೋಚಿಸಬೇಕಿತ್ತು. ಆದ್ರೆ ಅವರ ಭಯ ಅವನ ನಿಜವಾದ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳ್ಳದಂತೆ ತಡೀತಾ ಇದೆ. ಇವತ್ತು ಅಲಿ ಶಾಂತ ಜೀವನವನ್ನ ನಡೆಸಿದ್ದಾನೆ. ತನ್ನ ಹೆಚ್ಚಿನ ಸಮಯವನ್ನ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಕಳೀತಿದ್ದಾನೆ. ಅವನು ಭವಿಷ್ಯದ ತನ್ನ ದೃಷ್ಟಿಕೋನಗಳನ್ನ ಹೆಚ್ಚಾಗಿ ತನ್ನಲ್ಲಿಯೇ ಇಟ್ಕೊಳ್ತಾನೆ. ತೀರಾ ಅಗತ್ಯ ಇದ್ದಾಗ ಮಾತ್ರ ಅವುಗಳನ್ನ ಇತರರೊಂದಿಗೆ ಹಂಚಿಕೊಳ್ತಾನೆ. ಇದರಿಂದ ಅವನು ನೆಮ್ಮದಿಯಾಗಿ ಬದುಕ್ತಿದ್ದಾನೆ. ಜೊತೆಗೆ ಕೃಷಿಯ ಕಡೆ ಗಮನ ಕೊಡೋದಕ್ಕೂ ಕೂಡ ಅವನಿಗೆ ಆತ ಬಾಯಿ ಮುಚ್ಕೊಂಡಿರೋದು ಅನುಕೂಲ ಆಗಿದೆ. ಜನ ನನ್ನನ್ನ ದುಷ್ಕರ್ಮಿಯಂತೆ ಅಲ್ಲ, ತಮ್ಮ ಸಹೋದರರಂತೆ ನೋಡಬೇಕು ಅಂತ ನಾನು ಬಯಸ್ತೀನಿ. ನಾನೇನು ಈ ವರವನ್ನ ಕೇಳಿ ಪಡೆದಿದ್ದಲ್ಲ, ಅದು ನನ್ನ ನಿಯಂತ್ರಣವನ್ನ ಮೀರಿದೆ. ಆದಾಗ್ಯೂ ಕೂಡ ಕೆಲವು ಮಕ್ಕಳು ತಮ್ಮ ತಂದೆಯ ಮರಣದ ಬಗ್ಗೆ ಕೇಳಿ ಅವ್ರಿಗೆ ನೆಮ್ಮದಿಯ ಸಾವು ಕಾಣೋದಕ್ಕೆ ಅನುವು ಮಾಡಿಕೊಟ್ಟಂತ ಉದಾಹರಣೆಗಳು ಕೂಡ ಇವೆ. ಅನಾರೋಗ್ಯ ಪೀಡಿತರಾಗಿದ್ದಂತ ಅವರ ಸಾವಿನ ದಿನಾಂಕ ಹೇಳಿದ್ರಿಂದ ಮಕ್ಕಳು ಅವರ ಸೇವೆ ಮಾಡಿ ಅವರಿಗೆ ಸರಿಯಾದ ವಿದಾಯ ಹೇಳೋದಕ್ಕೆ ನಾನು ಕಾಣಾದೆ ಅಂತ ಈ ಅಲಿ ಹೇಳ್ತಾನೆ. ಈ ಅಲಿ ತನ್ನ ಸಣ್ಣ ಜಮೀನಲ್ಲಿ ಕೃಷಿ ಮಾಡ್ತಾ ತನ್ನ ದಿನಗಳನ್ನ ಕಳೀತಿದ್ದಾನೆ. ಅವನ ವಯಸ್ಸು ಹೆಚ್ಚಾಗಿದ್ದು ಶಕ್ತಿ ಕೂಡ ಕಡಿಮೆಯಾಗಿದ್ರು ಅವನು ಎಲ್ಲವನ್ನೂ ಕೂಡ ತಾನೇ ಮಾಡ್ಕೊಳ್ತಾನೆ. ಪ್ರತಿದಿನ ಕೃಷಿ ಮಾಡ್ತಾನೆ. ನೀರನ್ನ ತರೋದು, ಅಡುಗೆ ಮಾಡೋದು ಎಲ್ಲವನ್ನೂ ಕೂಡ ತಾನೇ ಮಾಡ್ಕೊಳ್ತಾನೆ. ಇದೆಲ್ಲವೂ ಕೂಡ ನಿಜಕ್ಕೂ ನನಗೆ ಕಷ್ಟದ ಕೆಲಸ, ಆದ್ರೆ ನನಗೆ ಬೇರೆ ಆಯ್ಕೆ ಇಲ್ಲ. ನನ್ನ ಶಕ್ತಿ ಖಾಲಿ ಆಗ್ತಿದೆ, ಆದ್ರೂ ಕೂಡ ನಾನು ಎದೆಗುಂದದೆ ಬದುಕ್ತಿದ್ದೀನಿ ಅಂತ ಅಲಿ ಹೇಳ್ತಾನೆ. ಇನ್ನು ಈ ಅಲಿಯ ಭವಿಷ್ಯವಾಣಿಗಳು ಮಾಡದಂತ ಅನಾಹುತಗಳು ಒಂದೆರಡಲ್ಲ. ಈ ಕಾರಣಕ್ಕಾಗಿ ಅವನು ಹಲವು ಆರೋಪ ಎದುರಿಸುವುದರ ಜೊತೆಗೆ ಬೆದರಿಕೆಗಳನ್ನು ಕೂಡ ಎದುರಿಸಿದ್ದ. ಅವನು ಅಪಶಕುನ ಮತ್ತು ಸಾವನ್ನ ತರ್ತಾನೆ ಅಂತ ಅನ್ಕೊಂಡಂತ ಜನ ಅವನನ್ನ ಕೊಲ್ಲೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಅಪಾಯದ ಹೊರತಾಗಿಯೂ ಅಲಿ ತನ್ನ ವರದೊಂದಿಗೆ ಬದುಕೋದನ್ನ ಮುಂದುವರಿಸಿದ್ದಾನೆ. ಹಳ್ಳಿಯಲ್ಲಿ ಅನೇಕರು ಅಲಿಯ ಮುಖ ಕಂಡ್ರೆ ಸಾಕು ದಾರಿಯನ್ನ ಬದಲಿಸ್ತಾರೆ. ಅವನು ಅನಿಷ್ಟ, ಅವನು ಸಾವನ್ನ ತರ್ತಾನೆ ಅಂತ ಹೆದರ್ತಾರೆ. ಆದ್ರೆ ಈ ಜನ ಅವನು ತನ್ನ ಕೈಯಲ್ಲೂ ಕೂಡ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾದಂತ ವರವನ್ನ ಹೊಂದಿದ್ದಾನೆ ಅಂತ ಯಾರು ಕೂಡ ಅರ್ಥವನ್ನ ಮಾಡ್ಕೊಳ್ತಿಲ್ಲ. ಅವನು ಮಾಂತ್ರಿಕ ಅಲ್ಲ, ಅವನು ಕೇವಲ ವಿಭಿನ್ನವಾಗಿ ಭವಿಷ್ಯ ಹೇಳುವಂತ ವ್ಯಕ್ತಿ ಅಂತ ಯಾರೇ ಹೇಳಿದ್ರು ಕೂಡ ನಂಬುವಂತ ಸ್ಥಿತಿಯಲ್ಲಿ ಜನ ಇಲ್ಲ. ನಾವೇ ನಡೆದು ಹೋಗ್ತಿರುವಾಗ ಯಾರೋ ಒಬ್ಬ ಎದುರಿಗೆ ಬಂದು ಮುಂದಿನ ವಾರ ನೀನು ಸಾಹಿತ್ಯ ಅಂತ ಹೇಳ್ಬಿಟ್ರೆ ನಿಮ್ಗೆ ಏನನ್ಸುತ್ತೆ? ಹೀಗಾಗಿನೇ ಜನ ಅವನಿಂದ ದೂರ ಇರ್ತಾರೆ. ಯಾವಾಗ್ಲೂ 20-30 ವರ್ಷದ ನಂತರ ಸಾವಿನ ದಿನಾಂಕ ಹೇಳಿದ್ರೆ ಓಕೆ, ಆದ್ರೆ ಕೆಲವೇ ದಿನಗಳಲ್ಲಿ ಸಾವು ಖಚಿತ ಅಂತ ತಾರೀಖನ್ನ ಹೇಳಿದ್ರೆ ಆ ವ್ಯಕ್ತಿ ಭಯಕ್ಕೆ ಅರ್ಧ ಸತ್ತು ಹೋಗ್ತಾನೆ. ಹೀಗಾಗಿನೇ ಅದೇನೇ ವರವನ್ನ ಹೊಂದಿದ್ರು ಕೂಡ ಅಲಿ ಜನರಿಂದ ದೂರವಾಗಿ ಬದುಕಬೇಕಾಗಿದೆ. ಅವನ ಭವಿಷ್ಯವಾಣಿಯನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಸಾವನ್ನ ಬರ್ಮಾಡ್ಕೊಳ್ಳೋದಿಕ್ಕೆ ಅಥವಾ ಇದ್ದಷ್ಟು ದಿನ ನೆಮ್ಮದಿಯಾಗಿ ಬದುಕುವಂತ ಇರಾದೆ ಹೊಂದಿರೋರು ತುಂಬಾ ಕಡಿಮೆ ಜನ. ವೀಕ್ಷಕರೇ, ಈ ಅಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆತನಲ್ಲಿರುವಂತ ಈ ಒಂದು ವರನೇ ಆತನಿಗೆ ಶಾಪನ, ಅಥವಾ ಆತ ಏನನ್ನು ಕೂಡ ಹೇಳದೆ ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ಸರಿನಾ ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.